ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಏನು ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಬಗ್ಗೆ ಹೊಸ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗ ನೀವು ನೋಡಿದ ಹಾಗೆ ಈಗ ತುಂಬ ದಿನದಿಂದ ಯಾವುದೇ ಒಂದು ಹೊಸ ಅಪ್ಡೇಟ್ಗಳು ಬಂದಿರಲಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಮತ್ತು ಹೊಸ ಅಪ್ಡೇಟ್ಗಳು ನೀವು ಕೂಡ ಕಾಯ್ತಾ ಇದ್ದೀರಾ. ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಯಾವ ದಿನಾಂಕ ಮತ್ತು ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಈಗ ಎಲ್ರಿಗೂ ಕೂಡ 15ನೇ ಕಂತಿನ ಹಣ ಬಂದು ಜಮಾ ಆಗಿರುವಂಥದ್ದು ಫಲಾನುಭವಿಗಳಿಗೆ. ಈಗ ಮತ್ತೆ ತುಂಬ ದಿನದಿಂದ ಯಾವುದೇ ಒಂದು 16ನೇ ಕಂತಾಗಿರ್ಬೋದು, 17ನೇ ಕಂತಾಗಿರ್ಬೋದು, ಯಾವುದೇ ಒಂದು ಕಂತುಗಳು ಬಂದಿಲ್ಲ ಫಲಾನುಭವಿಗಳಿಗೆ. ಇದು ನೋಡಿದರೆ ಮೊನ್ನೆ ಅನ್ನಭಾಗ್ಯ ಯೋಜನೆ ಕೂಡ ಪೆಂಡಿಂಗ್ ಇತ್ತು. ಅದು ಕೂಡ ಒಂದು ಕಂತು ಬಿಡುಗಡೆ ಆಗಿದೆ. ಅದು ಮೊನ್ನೆ ಜಮಾ ಆಗಿರುವಂಥದ್ದು. ಅದನ್ನು ಕೂಡ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದನ್ನು ಬಗೆಹರಿಸಿ ಈಗ ಖಾತೆಗೆ ಕೂಡ ಕ್ರೆಡಿಟ್ ಮಾಡಿದ್ದಾರೆ. ಅದನ್ನು ಕೂಡ 2ನೇ ತಾರೀಕಿಗೆ ಬಿಡುಗಡೆ ಆಗಿತ್ತು. ಅದು ಇನ್ಆ್ಯಕ್ಟಿವ್ ಆದಂಥ ಬಂದಿತ್ತು, ನಿಮಗೂ ಕೂಡ ಗೊತ್ತಿದೆ. ಈಗ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಹೊಸ ಅಪ್ಡೇಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಬಾಜು ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರಿ ಅಂದರೆ ನಾವು ಹಾಕುವಂಥ ಪ್ರತಿ ಒಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು ಸ್ನೇಹಿತರೆ. ಹೊಸ ಹೊಸ ಅಪ್ಡೇಟ್ಗಳು ನಾವು ಪ್ರತಿದಿನ ತರ್ತಾನೆ ಇರ್ತೀವಿ. ಯಾವುದೇ ಒಂದು ಸರ್ಕಾರಿ ಯೋಜನೆಯ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೀವಿ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚಿತವಾದಂಥ ಮಾಹಿತಿ ನೀವು ಪಡ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ನಿಮಗೆ ಸಿಗುತ್ತೆ. ಯಾವಾಗ ಸಿಗುತ್ತೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಒಟ್ಟಿಗೆ 4,000 ರೂಪಾಯಿ ಯಾವಾಗ ನಿಮಗೆ ಸಿಗುತ್ತೆ ಅಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ. ನೀವು ಕೂಡ ನಮ್ಮ ಚಾನಲ್ನ ಕೆಲವೊಂದಿಷ್ಟು ಜನರು ಪ್ರತಿಯೊಂದು ವಿಡಿಯೋನು ಕೂಡ ನೋಡ್ತಿರ್ತೀರ. ಅವ್ರಿಗೂ ಕೂಡ ಗೊತ್ತಿರುತ್ತೆ, ನಾವು ಯಾವುದೇ ಒಂದು ಫೇಕ್ ವಿಡಿಯೋ ಮಾಡೋದಿಲ್ಲ. ತುಂಬ ಒಂದು ಯೂಟ್ಯೂಬರ್ಸ್ ವಿಡಿಯೋಗಳು ನೋಡಿರ್ತೀರ, ನಾಳೆ ಬರುತ್ತೆ, ಇಷ್ಟು ಜಿಲ್ಲೆಗೆ ಬಂದಿದೆ, ಇವತ್ತು ಇಷ್ಟು ಜಿಲ್ಲೆಗೆ ಬರುತ್ತೆ ಅಂಥ ಒಂದು ಸುಳ್ಳು ಮಾಹಿತಿಗಳು ನಾವು ಯಾವುದೇ ಕಾರಣಕ್ಕೂ ನೀಡೋದಿಲ್ಲ. ಯಾಕಂತಂದರೆ ನಮಗೆ ಸಮಯ ತುಂಬ ಮುಖ್ಯ ಇದೆ. ಒಂದೊಂದು ನಿಮಿಷ ಕೂಡ ತುಂಬ ಮುಖ್ಯವಾಗಿರುತ್ತೆ. ನಿಮ್ಮ ಟೈಮ್ ಕೂಡ ವೇಸ್ಟು ಮತ್ತು ಅದು ವ್ಯೂವ್ಸ್ಗೋಸ್ಕರ ಮಾಡಿದಾಗುತ್ತೆ. ಹಾಗಾಗಿ ನಾವು ಕೊಟ್ಟಿರುವಂಥ ಮಾಹಿತಿ ನಿಮಗೂ ಇಷ್ಟ ಆಗಬೇಕು. ಆ ರೀತಿಯಾಗಿ ನಾವು ಕಂಟೆಂಟ್ನ ನಾವು ಪ್ರತಿ ದಿನ ಹುಡುಕಿ ತರ್ತೀವಿ ಸ್ನೇಹಿತರೆ. ಅದಕ್ಕಾಗಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡ್ಕೊಳ್ಳಿ. ನಾವು ಮಾಡ್ತಿರುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾಯಿತ್ತು ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಮತ್ತೊಂದು ಸಾರಿ ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ 16 ಮತ್ತು 17ನೇ ಕಂತಿನ ಹಣ ಕೂಡ ನಿಮಗೆ ಬಿಡುಗಡೆ ಆಗ್ತಾಯಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡಬೇಕಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಅವರೇ ಒಂದು ಹೊಸ ಅಪ್ಡೇಟ್ಗಳು ಗೃಹಲಕ್ಷ್ಮಿದು ಯಾವಾಗ ಹಣ ಬಿಡುಗಡೆ ಮಾಡ್ತೀವಿ ಅನ್ನೋದು ಅಪ್ಡೇಟ್ ಅವರೇ ಕೊಡಬೇಕಾಗಿತ್ತು. ಅವರು ಈಗ ಕೆಲವು ದಿನಗಳಿಂದ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಯಾವ ಒಂದು ಹೊಸ ಅಪ್ಡೇಟ್ ನೀಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಈಗ ಮುಂದೆ ನನ್ನ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಏನು ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇದೆ ಅಮೌಂಟು 16 ಮತ್ತು 17ನೇ ಕಂತಿನ ಹಣ 10ನೇ ತಾರೀಕಿನ ನಂತರ ಪ್ರತಿಯೊಬ್ಬರ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ. 4,000 ರೂಪಾಯಿ ಒಟ್ಟಿಗೆ ಜಮಾ ಆಗುತ್ತಾ ಅಂತ ಕೇಳೋದಾದರೆ 4,000 ಒಟ್ಟಿಗೆ ಜಮಾ ಆಗೋದು ಡೌಟು. ಯಾಕೆ ಅಂತಂದರೆ ಒಂದು ರೂಲ್ಸ್ ಪ್ರಕಾರ ಒಟ್ಟಿಗೆ ಅಮೌಂಟ್ ಹಾಕುವ ರೀತಿ ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದು ದಿನ ಒಂದು ಕಂತು ಬಿಡುಗಡೆ ಆದರೆ ಇನ್ನೊಂದು ದಿನ ಒಂದು ಕಂತು ಬಿಡುಗಡೆ ಆಗುತ್ತೆ. ಹಿಂದೆ ಒಂದು ಸಲ ಜಮಾ ಆಗಿದೆ ನೋಡಿ, ಅದೇ ರೀತಿ ಒಂದು ಸಲ 15ನೇ ತಾರೀಕಿಗೆ ಒಂದು ಬಿತ್ತು ಮತ್ತು 16ನೇ ತಾರೀಕಿಗೆ ಒಂದು ಬಿದ್ದಿತ್ತು. ಈ ರೀತಿಯಾಗಿ 2 ಕಂತುಗಳು ಒಟ್ಟಿಗೆ ಬಿಡುಗಡೆ ಆಗಿರುವಂಥದ್ದು. ಇದನ್ನು ಕೂಡ ಫೆಬ್ರವರಿ ತಿಂಗಳಲ್ಲಿ 16 ಮತ್ತು 17ನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಖಾತೆಗೆ ಬರುವಂಥ ಒಂದು ಸಾಧ್ಯತೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಾದರೂ ಅಪ್ಡೇಟ್ ಕೊಟ್ಟರೆ ಆ ಮಾಹಿತಿ ನಿಮ್ಗೆ ತಿಳಿಸುವಂಥ ಒಂದು ಪ್ರಯತ್ನ ಕೂಡ ನಾನು ಮಾಡ್ತೀನಿ ಸ್ನೇಹಿತರೆ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ
ನಿಮಗೂ ಕೂಡ 16 ಮತ್ತು 17ನೇ ಕಂತು ಮತ್ತು 18ನೇ ಕಂತು ಕೂಡ ಈಗ ಬಿಡುಗಡೆ ಆಗುವ ಒಂದು ಸಾಧ್ಯತೆ ಇದೆ. ಆದರೆ 18 ಕಂತು ಏನು ಬಿಡುಗಡೆ ಮಾಡೋದು ಡೌಟು. 2 ಕಂತು ಮಾತ್ರ ಬಹುಶಃ ಫೆಬ್ರವರಿ ತಿಂಗಳಲ್ಲಿ, ಅಂದರೆ ಇನ್ನು ಒಂದು 10 ಅಥವಾ 12 ದಿನದಲ್ಲಿ, ಅಂದರೆ 10ನೇ ತಾರೀಕು, ಫೆಬ್ರವರಿ 10ನೇ ತಾರೀಕಿನ ನಂತರ ಎಲ್ಲರ ಒಂದು ಫಲಾನುಭವಿಗಳ ಖಾತೆಗೆ ನೇರವಾಗಿ DBT ಮುಖಾಂತರ ಜಮಾ ಆಗುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆಗ ಈಗ ನೋಡೋಣ 10ನೇ ತಾರೀಕು ಒಳಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಾದರೂ ಹೊಸ ಅಪ್ಡೇಟ್ ನೀಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಅವರು ಏನಾದರೂ ಅಪ್ಡೇಟ್ ಕೊಟ್ಟರೆ ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.